ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥರ ಒಂದು ಸುಂದರವಾದ ಸುಲಭವಾಗಿ ಮಾಡುವ ಬ್ಯಾಗನ್ನು ಹೇಗೆ ಮಾಡುವುದು ಎನ್ನುವುದನ್ನು ನೋಡೋಣ. ಈ ಥರ ಬ್ಯಾಗ್ ಮಾಡಲಿಕ್ಕೆ ನಮಗೆ ಒಂದು 28 by 16 ಇಂಚಿನ ಒಂದು ಪೀಸ್ ಬೇಕು. ಅದೇ ಸೈಜಿನ ಅಕ್ಕಿ ಚೀಲ ಆದರೂ ಆಗ್ಬೋದು, ಶಾಪಿಂಗ್ ಬ್ಯಾಗ್ ಆದರೂ ಆಗ್ಬೋದು. ಅದನ್ನು ತಗೊಳ್ಬೇಕು. ಆಮೇಲೆ ಲೈನಿಂಗ್ ಪೀಸ್ ಬೇಕು. ನಾನಿಲ್ಲಿ ಅಕ್ಕಿ ಚೀಲ ತಗೊಂಡಿದ್ದೇನೆ. ಅಕ್ಕಿ ಚೀಲ ಮತ್ತು ಮೇನ್ ಪೀಸನ್ನು ಇಟ್ಟು ಕ್ವಿಲ್ಟ್ ಮಾಡಿಕೊಳ್ಬೇಕು. ಪೂರ್ತಿ ಕ್ವಿಲ್ಟ್ ಮಾಡ್ಕೊಂಡ್ಮೇಲೆ ಲೈನಿಂಗ್ ಪೀಸ್ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದರ ಸೈಜು 28 ಇಟ್ಟಿದ್ದೇನೆ. ಜಿಪ್ ಇಡುವಾಗ 27 ಇಂಚಿಗೆ ಬರ್ತದೆ. 16 ಇಂಚು ಅಗಲ ಇದೆ. ಹದಿನಾರು ಇಂಚು ಉದ್ದದ ಜಿಪ್ ತಗೊಳ್ಳೋಣ. ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಅದೇ ರೀತಿ ಇನ್ನೊಂದು ಸೈಡಿಗೂ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಈ ಬ್ಯಾಗಿಗೆ ಹ್ಯಾಂಡಲ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮಿಡ್ಲಲ್ಲಿ ರೆಡಿ ಹ್ಯಾಂಡಲ್ ಸಿಗ್ತದಲ್ಲ, ಅದನ್ನು ತಗೊಂಡು ಬಟ್ಟೆಯಲ್ಲಿ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಎರಡು ಹ್ಯಾಂಡಲ್ ರೆಡಿ ಮಾಡ್ಕೊಳ್ಳೋಣ. ಹ್ಯಾಂಡಲ್ನ ಉದ್ದ 18 ಇಂಚು ಉದ್ದ ಇದೆ. ಈಗ ಬ್ಯಾಗಿನ ಮಿಡ್ಲ್ ಮಾರ್ಕ್ ಮಾಡ್ಕೊಳ್ಳೋಣ. ಐದು ಇಂಚು ಗ್ಯಾಪ್ ಇರಬೇಕು. 2.5 ಇಂಚು ಆ ಕಡೆ 2.5 ಇಂಚು ಈ ಕಡೆ ಇಟ್ಟು ಹ್ಯಾಂಡಲನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡೂ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಹ್ಯಾಂಡಲ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಹ್ಯಾಂಡಲ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ರನ್ನರ್ ಹಾಕೊಳ್ಳೋಣ. ಒಂದು
ಸಲ ಫುಲ್ ಹಾಕ್ಕೊಂಡು ಇನ್ನೊಮ್ಮೆ ರನ್ನರ್ ಹಾಕೊಳ್ಳೋಣ. ಉಲ್ಟಾ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಎರಡೂ ಕಡೆನೂ ಹಾಗೆ ಸ್ಟಿಚ್ ಹಾಕೊಳ್ಳೋಣ. ಬ್ಯಾಗ್ನ ಮುಲ್ಲೆಯಲ್ಲಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಟ್ಟು 2 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಅಲ್ಲಿ ನೇರ ಗೆರೆ ಎಳ್ಕೊಂಡು ಅದೇ ರೀತಿ ಸ್ಟಿಚ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಎರಡೂ ಕಡೆನೂ ಅದೇ ರೀತಿ ಸ್ಟಿಚ್ ಹಾಕೊಳ್ಳೋಣ. ಈಗ ಬೇಸ್ ರೆಡಿ ಆಯಿತು. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಬ್ಯಾಗನ್ನು ಮುಲ್ಲೆ ಎಲ್ಲ ಸರಿಯಾಗಿ ತಕ್ಕೊಳ್ಳೋಣ. ಬ್ಯಾಗ್ ರೆಡಿ ಆಯಿತು. ನೋಡಿ ಎಷ್ಟು ಸುಂದರವಾಗಿದೆ ಬ್ಯಾಗ್. ಬ್ಯಾಗ್ ಸಿಂಪಲ್ ಆಯ್ತಂತ ಲೇಸ್ ಇಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೇಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಂದರವಾದ ಬ್ಯಾಗ್ ರೆಡಿ ಆಯಿತು. ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥದೇ ಇನ್ನಷ್ಟು ವಿಡಿಯೋವನ್ನು ನೋಡಲು ಕೃಷ್ಣ ಶೃಂಗಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.